ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿ ತಟದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಜನ್ಮದಿನವನ್ನ ಇವತ್ತು ವಿಜೃಂಭಣೆಯಿಂದ ಆಚರಿಸಿದ್ರು. ರಾಹುಲ್ ಗಾಂಧಿ ಇಲ್ಲಿ ಪರಶುರಾಮನಾಗಬಿಟ್ಟಿದ್ದಾರೆ. ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಬಂದಿದ್ದಾನೆ. ದೇಶದ ಪ್ರಧಾನಿ ಹೇಗಿರಬೇಕು, ರಾಹುಲ್ ಗಾಂಧಿಯ ಹಾಗಿರಬೇಕು. ನಿಜವಾಗ್ಲೂ ಜಾತ್ಯತೀತವಾದ ಅಂದ್ರೆ ಇದೆ ಅಲ್ವಾ. ಈ 56ನೇ ಹುಟ್ಟುಹಬ್ಬ ರಾಹುಲ್ ಗಾಂಧಿಯವರ ಜೀವನದಲ್ಲಿ ಒಂದು ಹೊಸ ಹುರುಪನ್ನು ಕೊಡ್ತಾ ಇದೆ ಅಂತ ಅನಿಸುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ದೇಶದ ವಿಪಕ್ಷ ನಾಯಕ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿಯವರ ಜನ್ಮದಿನ ಇವತ್ತು. ಅವರಿಗೆ ಪ್ರಧಾನಿ ಮೋದಿಯಿಂದ ಹಿಡಿದು ಬಹುತೇಕ ಎಲ್ಲರೂ ಸಹ ಜನ್ಮದಿನದ ಶುಭಾಶಯಗಳನ್ನು ಇವತ್ತು ಕಳಿಸಿದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಹೇಗಿರುತ್ತೆ ಅವರ ಜನ್ಮದಿನದ ಉತ್ಸಾಹ? ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ರಾಹುಲ್ ಗಾಂಧಿಯವರ ತಾಯಿ ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ರಾಹುಲ್ ಗಾಂಧಿಯವರ ಜನ್ಮದಿನವನ್ನು ಇವತ್ತು ಆಚರಿಸಿದರು. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ತಮ್ಮ ಮನೆಯಲ್ಲಿ ಇವತ್ತು ಅಧಿಕೃತ ನಿವಾಸದಲ್ಲಿ ಇವತ್ತು ಕೆಲವು ಸಾರ್ವಜನಿಕರನ್ನು ಭೇಟಿ ಮಾಡಿದರು. ಇಂಥ ತಮ್ಮ ನಾಯಕನ ಜನ್ಮದಿನವನ್ನು ದೇಶಾದ್ಯಂತ ಅವರ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಆಚರಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ಕೆಲವರು ಬ್ಲಡ್ ಡೊನೇಷನ್ ಮಾಡ್ತಾರೆ, ಇನ್ನು ಕೆಲವರು ಇನ್ನೇನು ಹಣ್ಣು ಹಂಪಲುಗಳನ್ನು ಆಸ್ಪತ್ರೆಗೆ ತಗೊಂಡೋಗಿ ಕೊಡ್ತಾರೆ. ಈ ಥರದ ಆಚರಣೆಗಳನ್ನು ನಾವೆಲ್ಲ ನೋಡಿದ್ದೇವೆ. ವಾರಣಾಸಿಯಲ್ಲಿ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿ ತಟದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿಯವರ ಜನ್ಮದಿನವನ್ನು ಇವತ್ತು ವಿಜೃಂಭಣೆಯಿಂದ ಆಚರಿಸಿದರು. ಭಯ ಭಕ್ತಿಯಿಂದ ಆಚರಿಸಿದ್ರು. ಸ್ನೇಹಿತರೆ, ಅದನ್ನು ಒಂದು ಸಲ ನೋಡಿ. बधाई हो, बधाई हो, राहुल जी को जन्मदिन की बधाई हो, बधाई हो, बधाई हो. ರಾಹುಲ್ ಗಾಂಧಿ ಇಲ್ಲಿ ಪರಶುರಾಮನಾಗಬಿಟ್ಟಿದ್ದಾರೆ. ಪರಶುರಾಮ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವಂತಹ ಒಬ್ಬ ಧೀರೋದ್ಧಾತ ಯೋಗಿ. ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಇಡೀ ಪ್ರಪಂಚವನ್ನು ಸುತ್ತಿ ಕ್ಷತ್ರಿಯರನ್ನು ನಾಶ ಮಾಡ್ತೀನಿ ಅಂಥೇಳಿ ಅವರೆಲ್ಲರ ವಿರುದ್ಧ ಗೆದ್ದು ಬಂದಂತಹ ಒಬ್ಬ ಸನ್ಯಾಸಿ. ಸ್ವತಃ ಶಿವನಿಂದ ಸಮರ ಕಲೆಯನ್ನು ಕಲಿತಂತಹ ಪರಶಿವನ ಭಕ್ತ ಪರಶುರಾಮ. ಹಿಂದೂಗಳು ದಶಾವತಾರದಲ್ಲಿ ಈತ 6ನೇ ಅವತಾರ ಅಂತ ನಂಬಿ ಪರಶುರಾಮನನ್ನು ಪೂಜೆ ಮಾಡ್ತಾರೆ. ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸುವುದಕ್ಕೆ ತಾಯಿಯ ಶಿರಚ್ಛೇದನವನ್ನೇ ಮಾಡಿದಂತಹ ಪಿತೃವಾಕ್ಯ ಪರಿಪಾಲಕ ಪರಶುರಾಮ. ಅಂಥ ಪರಶುರಾಮನ ರೂಪದಲ್ಲಿ ರಾಹುಲ್ ಗಾಂಧಿಯವರನ್ನು ನೋಡ್ತಾ ಇದ್ದಾರೆ ವಾರಣಾಸಿಯ ಕಾಂಗ್ರೆಸ್ ಕಾರ್ಯಕರ್ತರು. ಇಲ್ಲಿ ಇನ್ನೊಂದು ವಿಚಾರವನ್ನು ನೀವು ಗಮನಿಸಿ. ಆ ಪರಶುರಾಮನ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇದೆ ಸ್ನೇಹಿತರೆ. ಈ ಆಧುನಿಕ ಪರಶುರಾಮ ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಬಂದಿದ್ದಾನೆ ಅನ್ನುವಂತಹ ಒಂದು ಸಂದೇಶವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ರಾಹುಲ್ ಗಾಂಧಿಯವರನ್ನು ಪರಶುರಾಮನ ರೂಪದಲ್ಲಿ ನೋಡಿ ಆ ಒಂದು ಚಿತ್ರಪಟಕ್ಕೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ.
ಅಂದರೆ ಸನಾತನ ಶಕ್ತಿಯ ರೂಪದಲ್ಲಿ ರಾಹುಲ್ ಗಾಂಧಿಯವರನ್ನು ನೋಡ್ತಾ ಇದ್ದಾರೆ. ಇದು ಒಂದು ಕಡೆ ಆಯಿತು. ಇನ್ನೊಂದು ದೃಶ್ಯವನ್ನು ನಾನು ತೋರಿಸ್ತೇನೆ ಸ್ನೇಹಿತರೆ. ಇದು ನವದೆಹಲಿಯಲ್ಲಿ ನಡೆದಂತಹ ಅಲ್ಪಸಂಖ್ಯಾತ ವಿಭಾಗದ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ರಾಹುಲ್ ಗಾಂಧಿಯವರು ಭಾಗವಹಿಸಿದರು. ಆಗ ಅಲ್ಲಿ ನೆರೆದಿದ್ದಂತಹ ಅಲ್ಪಸಂಖ್ಯಾತ ಕಾರ್ಯಕರ್ತರು ಏನು ಘೋಷಣೆ ಕೂಗಿದ್ರು ಗೊತ್ತಾ? ದೇಶದ ಪ್ರಧಾನಿ ಹೇಗಿರಬೇಕು, ರಾಹುಲ್ ಗಾಂಧಿಯ ಹಾಗಿರಬೇಕು. ಆ ದೃಶ್ಯವನ್ನು ನೋಡಿ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ರಾಹುಲ್ ಗಾಂಧಿ ಪರಶುರಾಮನ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ದೇಶದ ಪ್ರಧಾನಿ ರಾಹುಲ್ ಗಾಂಧಿಯ ಹಾಗಿರಬೇಕು ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಜಾತ್ಯತೀತವಾದ ಅಂದರೆ ಇದೆ ಅಲ್ವಾ? ಒಂದು ಕಡೆ ಹಿಂದೂ ಕಾರ್ಯಕರ್ತರು, ಒಂದು ಕಡೆ ಮುಸ್ಲಿಂ ಕಾರ್ಯಕರ್ತರು, ಎಲ್ಲರೂ ಯಾವ ರೀತಿ ರಾಹುಲ್ ಗಾಂಧಿಯವರನ್ನು ಬಣ್ಣಿಸ್ತಾ ಇದ್ದಾರೆ ಅನ್ನೋದನ್ನು. ಸೊ ಒಟ್ಟಾರೆಯಾಗಿ ಈ 56ನೇ ಹುಟ್ಟುಹಬ್ಬ ರಾಹುಲ್ ಗಾಂಧಿಯವರ ಜೀವನದಲ್ಲಿ ಒಂದು ಹೊಸ ಹುರುಪನ್ನು ಕೊಡ್ತಾ ಇದೆ ಅಂತ ಅನಿಸುತ್ತೆ ಇವೆರಡೂ ದೃಶ್ಯಗಳನ್ನು ನೋಡಿದ್ರೆ. ಈ ಹೊಸ ಹುರುಪಿನ ಜೊತೆ ರಾಹುಲ್ ಗಾಂಧಿಯವರು ಮುಂದಿನ ದಿನಗಳಲ್ಲಿ ತಮ್ಮ ಪ್ರಧಾನಿಯಾಗುವ ಕನಸನ್ನು ಯಾವ ರೀತಿ ನನಸು ಮಾಡಿಕೊಳ್ತಾರೆ ಅನ್ನೋದು ಕುತೂಹಲವಾದಂಥ ಪ್ರಶ್ನೆ.